ಕರ್ತನಲ್ಲಿ ಪ್ರಿಯರೇ, ಆತ್ಮದಾಹ ಕಾರ್ಯಕ್ರಮವನ್ನು ಕೇಳಲು ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸ್ತೇನೆ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವಿಸಲಿ. ಈ ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತರಬೇಕು. ನಿಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ನೀವು ಕ್ರಿಸ್ತನೊಂದಿಗೆ ಅನ್ಯೋನ್ಯವಾಗಿ ಬಾಳ್ಬೇಕೆಂಬುದೇ ನಮ್ಮ ಉದ್ದೇಶ, ನಮ್ಮ ಪ್ರಾರ್ಥನೆಯಾಗಿದೆ. ಬನ್ನಿ ಪ್ರಿಯರೇ, ಕಳೆದ ವಾರದಲ್ಲಿ ಧ್ಯಾನಿಸಿದ ವಾಕ್ಯ ಭಾಗವನ್ನೇ ನಾವು ಮುಂದುವರಿಸ್ತೇನೆ. 1 ಕೊರಿಂಥ್ಯ 3ನೇ ಅಧ್ಯಾಯ 10ರಿಂದ 15ನೇ ವಚನ ತನಕ ನಾವು ಓದ್ಕೊಂಡಿದ್ದೆವು. ಅದರಲ್ಲಿ ನಾವು 13 ವಚನ ಭಾಗವನ್ನು ನಾವು ಧ್ಯಾನಿಸ್ತಾ ಇದ್ದೆವು. ಆ ವಾಕ್ಯ ಭಾಗವನ್ನು ಪುನಃ ನಾನು ಈ ಸಮಯದಲ್ಲಿ ಓದ್ತೇನೆ. 1 ಕೊರಿಂಥ್ಯ 3:13. ಯಾವುದರಿಂದ ಕಟ್ಟಿದ್ರೂ ಅವನವನ ಕೆಲಸ ವ್ಯಕ್ತವಾಗುವುದು. ಕ್ರಿಸ್ತನ ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನ ಕೆಲಸವೆಂಥದೋ ಆ ಬೆಂಕಿ ಶೋಧಿಸುವುದು. 12ನೇ ವಚನದಲ್ಲಿ ಆ ಅಸ್ಥಿವಾರದ ಮೇಲೆ ಮತ್ತೊಂದು ಅಸ್ಥಿವಾರ ಹಾಕಲಾರರಷ್ಟೇ. ಆ ಅಸ್ಥಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳು ಯಾವುದರಿಂದ ಕಟ್ಟಿದ್ರೂ ಅವನ ಕೆಲಸ ವ್ಯಕ್ತವಾಗುವುದು. ಪ್ರಿಯರೇ, ಕಳೆದ ವಾರಗಳಲ್ಲಿ ನಮ್ಮ ಜೀವಿತ ಹೇಗೆ ಕಟ್ಟಲ್ಪಡಬೇಕು ಎಂಬುದಾಗಿ ನಾವು ನೋಡ್ಕೊಂಡಿದ್ದೆವು. ಒಂದನೇದಾಗಿ ನಾನು ಹೇಳಿದ್ದೆ, ನಮ್ಮ ಸ್ವಭಾವ, ನಡತೆ, ಜೀವಿತ ಬದಲಾಗಿ ಕ್ರಿಸ್ತನ ಸ್ವಭಾವ ನಮ್ಮಲ್ಲಿ ಕಾಣಬೇಕು. ಯೇಸು ಕ್ರಿಸ್ತನು ಬಂದಾಗ ನಾವು ಶುದ್ಧ ಮೊದಲಿಗಿತ್ತಿಯಾಗಿ ಕಾಣಬೇಕು ಎಂಬುದಾಗಿ ಒಂದನೇ ಅರ್ಥದಲ್ಲಿ ನಾನು ಹೇಳಿದ್ದೆ. ನಾವು ಕಟ್ಟಲ್ಪಡುವಂಥ ವಿಷಯ, ಆ ಒಂದು ಆಧಾರದಲ್ಲಿ ನಾವು ಇಲ್ಲದಿದ್ದರೆ ಮತ್ತಾಯ 7:21-22 ಹೇಳೋ ಪ್ರಕಾರ ಸ್ವಾಮಿ ಸ್ವಾಮಿ ಅಂತ ಎಷ್ಟೋ ಜನ ಬಂದು ಹೇಳಿದ್ರು. ನಾನು ಅರಿಯನೆಂಬುದಾಗಿ ಹೇಳ್ತೇನೆ ಎಂಬುದಾಗಿ ಆ ವಾಕ್ಯ ಭಾಗವನ್ನು ಓದ್ಕೊಂಡಿದ್ದೇವೆ. ಆ ರೀತಿಯಲ್ಲಿ ಕರ್ತನ ಉತ್ತರ ಕೊಡ್ತಾನೆ ಎಂಬುದಾಗಿ ನಾವು ನೋಡ್ಕೊಂಡಿದ್ದೆವು. ಈಗ ಎರಡನೇದಾಗಿ ಈ ವಾಕ್ಯದ ಒಂದು ಅರ್ಥದಲ್ಲಿ ಇವತ್ತು ನಾವು ಕಟ್ಟಿಗೆ, ಹುಲ್ಲು, ಆಪು ಸುಟ್ಟು ಹೋಗುವಂಥದ್ದು ಯಾವುದಂದ್ರೆ, ಇವತ್ತು ನಮ್ಮ ಜೀವಿತದಲ್ಲಿ ನಮ್ಮ ರಕ್ಷಣೆ, ನಮ್ಮ ಆತ್ಮೀಯತೆ, ನಮ್ಮ ಒಂದು ಪರಲೋಕದ ಜೀವಿತ, ರಕ್ಷಣೆ, ದೀಕ್ಷಾಸ್ನಾನ, ಪವಿತ್ರಾತ್ಮನ ಅನುಭವ, ಕ್ರಿಸ್ತನೊಂದಿಗೆ ಬಾಳುವಂಥ ಜೀವಿತ, ಆಧ್ಯಾತ್ಮಿಕವಾದ ಅನುಭವಗಳು, ಉಪದೇಶಗಳು, ವಾಕ್ಯಗಳು, ಇವುಗಳು ನಮ್ಮ ಜೀವಿತದಲ್ಲಿ ಬಿದ್ದು ಹೋಗುವಂಥದ್ದಾಗಿರಬಾರ್ದು, ನಾಶವಾಗುವಂಥದ್ದಾಗಿರಬಾರ್ದು. ಅದು ನೆಲೆ ನಿಲ್ಲುವಂಥದ್ದಾಗಿರ್ಬೇಕೆಂಬ ಆಧಾರದಲ್ಲಿ ಕಳೆದ ವಾರದಲ್ಲಿ ನಾನು ಮಾತನಾಡಿದೆ. ಹಾಗಾಗಿ ಕಳೆದ ವಾರದಲ್ಲಿ 2 ವಾಕ್ಯ ಭಾಗ ನಾವು ಓದ್ಕೊಂಡಿದ್ದೆ. ಒಂದು, ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 3 ಮತ್ತು 6ನೇ ವಚನದಲ್ಲಿ ನಾವು ದೇವರ ವಾಕ್ಯಕ್ಕೆ ಕೊಡ್ತಕ್ಕಂಥ ಗೌರವವನ್ನು ಕೊಡಬೇಕು. ಸಂಪ್ರದಾಯಗಳ ನಿಮಿತ್ತವಾಗಿ ದೇವರ ಆಜ್ಞೆಯನ್ನು, ದೇವರ ವಾಕ್ಯವನ್ನು ನಿರಾರ್ಥಕ ಮಾಡಬಾರ್ದು, ಅಸಡ್ಡೆ ಮಾಡಬಾರ್ದು ಅಂತೇಳಿ ನಾವು ಓದಿದ್ದೇವೆ. ಇವತ್ತು ಸಂಪ್ರದಾಯ ಮುಖ್ಯ, ನನಗೆ ದೇವರ ವಾಕ್ಯ ಮುಖ್ಯ ಅಲ್ಲ ಅಂತ ಹೇಳಿದರೆ ಖಂಡಿತ ನಿಮ್ಮ ಭವಿಷ್ಯ ಆಧ್ಯಾತ್ಮಿಕ ವಿಷಯ ನೀವು ಯೋಚಿಸಬೇಕಾಗ್ತದೆ. ಮತ್ತಾಯ 15ನೇ ಅಧ್ಯಾಯ ಓದಿ ನೋಡಿ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಸಂಪ್ರದಾಯದ ನಿಮಿತ್ತವಾಗಿ ದೇವರ ವಾಕ್ಯನ ತಿರಸ್ಕರಿಸುವಂಥ ಅನುಭವ ಬರಬಾರ್ದು. ಒಳ್ಳೆ ಸಂಪ್ರದಾಯ, ಹೆಲ್ದಿ ಸಂಪ್ರದಾಯ, ಒಳ್ಳೆ ಒಂದು ಅರ್ಥ ಇರುವಂಥದ್ದಿದ್ರೆ ಅದು ವಿಷಯ ಬೇರೆ. ಆದರೆ ದೇವರ ವಾಕ್ಯವನ್ನು ಮೀರಿ, ಸತ್ಯವಾಕ್ಯವನ್ನು ಮೀರಿ, ದೇವರನ್ನು ಮೀರಿ ಜೀವಿಸುವಂಥ, ವರ್ತಿಸುವಂಥ, ಆಚರಿಸುವಂಥ ಯಾವ ಸಂಪ್ರದಾಯಗಳು ನಮಗೆ ಯಾರಿಗೂ ಇರಬಾರದು ಪ್ರಿಯರೇ. ನಂತರ ಎರಡನೇದಾಗಿ ನಾನು ಬೋಧನೆ ವಿಷಯದಲ್ಲಿ ನಾನು ಹೇಳಿದ್ದೆ. ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 30ನೇ ವಚನದಲ್ಲಿ ಕಡೆ ದಿವಸಗಳೇ ಅನೇಕರು ವ್ಯತ್ಯಾಸದ ಬೋಧನೆಗಳನ್ನು ಮಾಡ್ತಾರೆ ಎಂಬುದಾಗಿ ನಾವು ವಾಕ್ಯವನ್ನು ಓದ್ಕೊಂಡಿದ್ದೇವೆ. ಆ ವ್ಯತ್ಯಾಸವಾದ ಬೋಧನೆ ಅಪೊಸ್ತಲ 20:30ರಲ್ಲಿ ಒಬ್ಬ ವ್ಯಕ್ತಿ ಕಷ್ಟದಲ್ಲಿರುವಾಗ ಒಂದು ಬೋಧನೆ, ಅನುಕೂಲದಲ್ಲಿರುವಾಗ ಒಂದು ಬೋಧನೆ, ಪಾಪದಲ್ಲಿರುವಾಗ ಒಂದು ಬೋಧನೆ, ಈ ರೀತಿಯಾಗಿ ಬದಲಾಗ್ತಾ ಹೋಗಬಾರ್ದು. ಅವನು ಹುಟ್ಟಿನಿಂದ ಸಾವಿನ ತನಕ ಬೋಧನೆಯಲ್ಲಿ ವ್ಯತ್ಯಾಸ ಆಗಬಾರ್ದು. ದೇವರು ಇಂಥದ್ದನ್ನು ಸಹಿಸುವುದಿಲ್ಲ ಎಂಬುದಾಗಿ ನಾವು ಕಳೆದ ಸಾರಿ ನಾವು ನೋಡಿದ್ದೇವೆ. ಹಾಗಾಗಿ ನಾನು ಕೇಳ್ತಿರುವಂಥ ಪ್ರಿಯರೇ, ಒಂದು ಸಮಯದಲ್ಲಿ ನಿನಗೆ ಪ್ರಾರ್ಥನೆ ಮಾಡುವಾಗ ಕಣ್ಣು ತೆರೆಯುವುದು ತಪ್ಪು ಅಂತ ಹೇಳಿದ್ರೆ ನಿನಗೆ ಅನುಕೂಲ ಐಶ್ವರ್ಯ ಕೊಟ್ಟಾಗ ಕಣ್ಣು ತೆರೀಬಹುದಾ? ಒಂದು ಸಮಯದಲ್ಲಿ ರಕ್ಷಣೆಯಲ್ಲಿದ್ದಂಥ ನಿನಗೆ ಸುಳ್ಳು, ಮೋಸ, ವಂಚನೆ ಮಾಡುವುದು ತಪ್ಪಂತ ಕಂಡ್ರೆ ನಿನಗೆ ಬೇಕಾದಷ್ಟು ದೇವರ ಅನುಕೂಲ ಐಶ್ವರ್ಯ ಕೊಟ್ಟಾಗ ಆ ಸುಳ್ಳು, ಮೋಸ, ವಂಚನೆ ಆಗ್ತದ? ಒಂದು ಸಮಯದಲ್ಲಿ ನಾನು ಸುಳ್ಳು ಹೇಳ್ಬಾರ್ದು, ಕದಿಬಾರ್ದು, ವ್ಯಭಿಚಾರ ಮಾಡಬಾರ್ದು, ಯಾವ ರೀತಿಯ ದೇವರಿಗೆ ವಿರುದ್ಧವಾದಂಥ ಯಾವ ಅನ್ಯಾಯಗಳನ್ನು ಮಾಡಬಾರ್ದಂತ ತಿಳಿದಂತ ನೀನು ನಿನ್ನ ಜೀವಿತದಲ್ಲಿ ಎಲ್ಲವೂ ಒಳ್ಳೇದಾದಾಗ ಇದು ಯಾವುದು ತಪ್ಪಲ್ಲ ಅಂತ ಹೇಳಿ ಬರುವಂತದ್ದು ಪರಿಸ್ಥಿತಿ ಬಂದರೆ ಇದು ವ್ಯತ್ಯಾಸದ ಬೋಧನೆಯಾಗಿರ್ತದೆ. ಇದನ್ನ ದೇವರು ಸಹಿಸುವುದಿಲ್ಲ. ದೇವರ ವಾಕ್ಯ ಕಾಲದಿಂದ ಕಾಲಕ್ಕೆ ಬದಲಾಗುವಂಥದ್ದಲ್ಲ. 2000 ವರ್ಷಗಳಿಂದಲೂ, ಅಬ್ರಹಾಮನ ಸಮಯದಿಂದಲೂ, ಯೇಸು ಸ್ವಾಮಿಯ ಸಮಯದಿಂದಲೂ ವಾಕ್ಯದಲ್ಲಿ ಯಾವ ಬದಲಾವಣೆ ಆಗಲಿಲ್ಲ. ನಾವು ಬದಲಾಗ್ತಾ ಇದ್ದೇವೆ, ನಮ್ಮ ಜನರೇಷನ್ ಬದಲಾಗ್ತಾ ಇದೆ, ವಾಕ್ಯ ಉಪದೇಶ ಬದಲಾಗಲ್ಲ. ನಾನು ಉಪದೇಶವನ್ನು ಬದಲಾಯಿಸಿ ದೇವರ ಮುಂದೆ ದೋಷಿಯಾಗಿ ನಿಲ್ಲಬಾರದು, ದೋಷಿಯಾಗಿ ಕಾಣಿಸಿಕೊಳ್ಳಬಾರದು. ಹಾಗಾಗಿ ವಾಕ್ಯದಲ್ಲಿ ಇದ್ದದನ್ನು ಮಾತ್ರ ಹೇಳಲಿಕ್ಕೆ ದೇವರು ನನ್ನನ್ನು ಆರಿಸಿಕೊಂಡದ್ದು.
ಇವತ್ತು ನಿಮ್ಮನ್ನು ಆರಿಸಿಕೊಂಡದು. ನೀವು ಹೇಳುವಾಗಲೂ ಹಾಗೆ ನಿಮ್ಮ ಜೀವಿತ ನಿಮ್ಮ ಟೇಸ್ಟಿಗೆ ಬೇಕಾದ ಹಾಗೆ, ನಿಮ್ಮ ಅನುಕೂಲಕ್ಕೆ ಬೇಕಾದ ಹಾಗೆ, ನಿಮ್ಮ ಸ್ಥಾನಮಾನಕ್ಕೆ ಬೇಕಾದ ಹಾಗೆ, ನಿಮ್ಮ ಐಶ್ವರ್ಯಕ್ಕೆ ಬೇಕಾದ ಹಾಗೆ ಅಥವಾ ನಿಮ್ಮ ಲೌಕಿಕತೆಗೆ ಬೇಕಾದ ಹಾಗೆ ವಾಕ್ಯವನ್ನು ಬಳಸಿಕೊಳ್ಳಬಾರದು. ದೇವರು ಸಹಿಸುವುದಿಲ್ಲ. ಹಾಗಾಗಿ ವ್ಯತ್ಯಾಸವಾದ ಬೋಧನೆ ಉಂಟಾಗಬಾರದು. ಇವತ್ತು ನಮ್ಮ ಜೀವಿತದಲ್ಲಿ ದೇವರ ಭಯ ನಮ್ಮ ಕಣ್ಣ ಮುಂದೆ ಇರಲಿ. ದೇವರ ಭಯ ನಮ್ಮ ಕಣ್ಣ ಮುಂದೆ ಇರಲಿ ಪ್ರಿಯರೇ. ಹಾಗಾಗಿ ಇವತ್ತು ನಮ್ಮ ಜೀವಿತದಲ್ಲಿ ಅದಕ್ಕೆ ಅನುಭವ ನಾವು ಹೊಂದಿಕೊಂಡು ಕ್ರಿಸ್ತನಿಗಾಗಿ ನಿಂತರೆ ಕರ್ತನು ಖಂಡಿತವಾಗಿ ನಮಗೆ ಸಹಾಯಕನಾಗಿ ಬರ್ತಾನೆ. ಯೇಸು ಸ್ವಾಮಿ ಮೊದಲನೇ ಸಾರಿ ಬಂದಾಗ ರಕ್ಷಕನಾಗಿ ಬಂದನು, ಎರಡನೇ ಸಾರಿ ಬಂದಾಗ ಮದಲಿಂಗನಾಗಿ ಬರ್ತಾನೆ ಎಂಬುದಾಗಿ ನಾವು ನೋಡಿದ್ದೇವೆ. ಮದಲಿಂಗನಾಗಿ ಬರ್ತಾನೆ. ಮದಲಿಂಗನಾಗಿ ಬರುವುದಾದ್ರೆ ಮೊದಲಿಗೆತ್ತಿ ಯಾರು? ನೀವು ನಾವೇ. ವಾಕ್ಯವನ್ನು ಅನುಸರಿಸಿ ಯೇಸುವಿನ ಬೋಧನೆಯನ್ನು ಪಾಲಿಸಿ ಯೇಸುವಿನ ಮಾರ್ಗದಲ್ಲಿ ಜೀವಿಸುವಂತ ಯೇಸುವಿನ ಮೊದಲಿಗೆತ್ತಿ ಶುದ್ಧ ಕನ್ಯೆ, ನಾನು ನಿಮ್ಮನ್ನು ಅರಿಯನು, ತೊಲಗಿ ಹೋಗಿ ಅಂತ ಹೇಳುವಂತ ಮಾತು ನಮಗೆ ಯಾರಿಗೂ ಅಂತ ಮಾತು ಕೇಳಲಿಕ್ಕೆ ಆಸ್ಪದ ಆಗಬಾರದು. ಆದ್ರಿಂದ ಈ ವಿಷಯಗಳನ್ನು ನಮ್ಮ ಜೀವಿತದಲ್ಲಿ ತಿಳಿದುಕೊಂಡು ದೇವರ ವಾಕ್ಯವನ್ನು ಅನುಸರಿಸಿಕೊಂಡು ನಾವು ನಡೆಯೋಣ ಪ್ರಿಯರೇ. ರೋಮಪುರದವರಿಗೆ ಬರೆದ ಪತ್ರಿಕೆ ಅದರಲ್ಲಿ 16ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ನಾವು ನೋಡ್ತೇವೆ. ಇವತ್ತು ನಮ್ಮ ಜೀವಿತ ಹಾಗೆ ಆಗಬಾರ್ದು. ನೀವು ಕಟ್ಟಲ್ಪಡ್ತಾ ಇರೋದು ಯೇಸು ಕ್ರಿಸ್ತನ ಬರಣದಲ್ಲಿ ಸುಟ್ಟು ಹೋಗ್ಲಿಕ್ಕಲ್ಲ. ಸುಟ್ಟು ಹೋದ್ರೆ ನಿಮಗೇನು ಸಿಕ್ಕಲ್ಲ. 17ನೇ ವಚನ, ಸಹೋದರರೇ, ನೀವು ಹೊಂದಿದ ಉಪದೇಶಕ್ಕೆ ವಿರುದ್ಧವಾಗಿ ಭೇದಗಳನ್ನು ವಿಘ್ನಗಳನ್ನು ನಿಮ್ಮಲ್ಲಿ ಉಂಟು ಮಾಡುವವರನ್ನು ಗುರುತಿಟ್ಟು ಅವರನ್ನು ಬಿಟ್ಟು ತೊಲಗಿ ಹೋಗಿರಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅವರು ಏನ್ ಮಾಡ್ತಾರೆ? ಅಂಥವರು ತಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸೇವೆಯನ್ನು ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನೇ ಮಾಡುವವರಾಗಿ ನಯದ ನುಡಿಗಳಿಂದಲೂ ಹೊಗಳಿಕೆಯ ಮಾತುಗಳಿಂದಲೂ ನಿಷ್ಕಪಟವಾದ ಹೃದಯಗಳನ್ನು ಮೋಸಗೊಳಿಸುತ್ತಾರೆ. ಇವತ್ತು ಈ ವಾಕ್ಯ ಭಾಗಗಳು ನಿಮ್ಮ ಜೀವಿತದಲ್ಲಿ ನಿಮಗೊಂದು ಎಚ್ಚರಿಕೆ ಆಗಿರಲಿ ಪ್ರಿಯರೇ. ಇವತ್ತು ಏನಾಗ್ತಾ ಇದೆ? ಬೋಧನೆಗಳು ಏನಾಗ್ತವೆ? ವ್ಯತ್ಯಾಸವಾದ ಬೋಧನೆಗಳು ಏನಾಗಿರ್ತವೆ ಅಂದ್ರೆ ಇವತ್ತು ನಮಗೆ ಭೇದಗಳನ್ನು ವಿಘ್ನಗಳನ್ನು ಉಂಟು ಮಾಡುವಂತ, ಒಬ್ಬರನ್ನೊಬ್ಬರು ಮನೆಯಲ್ಲಿ ಕಚ್ಚಾಡಿಸುವುದು. ಇವತ್ತು ಒಬ್ಬ ವ್ಯಕ್ತಿ ವಿಶ್ವಾಸಕ್ಕೆ ಬಂದ ಅಂತ ಹೇಳಿ ಸತ್ಯವನ್ನು ತಿಳಿದ ಅಂದ್ರೆ ಒಂದು ರೀತಿ ಭಿನ್ನಾಭಿಪ್ರಾಯ, ಒಂದು ಮನೆಯಲ್ಲೇ ಗುಂಪುಗಾರಿಕೆ ಮಾಡುವಂತ ಆತ್ಮ, ಒಂದು ದುಷ್ಟ ವ್ಯವಸ್ಥೆಗಳು ಉಂಟಾಗ್ತವೆ. ಮಾತ್ರವಲ್ಲ, ಅಲ್ಲಿ ನಾವು ನೋಡ್ತೇವೆ ಅಂಥವ್ರು ತಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸೇವೆ ಮಾಡದೆ ತಮ್ಮ ಹೊಟ್ಟೆಯ ಸೇವೆಯನ್ನು ಮಾಡುವವರಾಗಿ ನಯದ ನುಡಿಗಳಿಂದಲೂ ಹೊಗಳಿಕೆ ಮಾತುಗಳಿಂದಲೂ ನಿಷ್ಕಪಟವಾದ ಹೃದಯಗಳನ್ನು ಮೋಸಗೊಳಿಸುತ್ತಾರೆ. ಇವತ್ತು ಹೊಗಳಿಕೆ ಮಾಡಿ ಇನ್ನೊಬ್ಬರನ್ನ ಎತ್ತಿ ಹಿಡಿದು ಏನಾದ್ರೂ ಒಂದು ಒಳ್ಳೆ ಹೊಗಳಿಕೆ 4 ಮಾತುಗಳನ್ನು ಹೇಳಿ ಇವತ್ತು ಅಂತ ರೀತಿಯಾದಂತ ಇದು. ಇವತ್ತು ದೇವರ ವಾಕ್ಯ ಬರೇ ಹೊಗಳಿಕೆಗೆ ಮಾತ್ರ ಅಲ್ಲ. ಇವತ್ತು ಎಷ್ಟೋ ಜನ ನಾ ಹೇಳುವಂತ ವಾಕ್ಯ ಉಪದೇಶವನ್ನು ಕೇಳುವಾಗ ಕೆಲವರಿಗೆ ಕಷ್ಟ ಆಗ್ತದೆ. ಕಷ್ಟ ಆದ್ರೂ ನನಗೆ ಬೇಸರ ಇಲ್ಲ. ಯಾಕಂದ್ರೆ ನನ್ನ ಒಳಗೆ ಪರಿಶುದ್ಧವಾದ ಮನಸ್ಸಿನಿಂದ ನಾನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಅವರು ಆತ್ಮಿಕವಾಗಿ ದೇವರ ಕಡೆಗೆ ಆಕರ್ಷಿಸಲ್ಪಡಬೇಕಾದ ಒಂದೇ ಉದ್ದೇಶ ಬಿಟ್ಟರೆ ಎರಡನೇ ಉದ್ದೇಶ ಇಲ್ಲ. ಇವತ್ತು ಸುಣ್ಣ ಬಣ್ಣ ಹೊಡೆಯುವಂಥದ್ದೇ ಕೆಲಸ ಆಗಿರಬಾರ್ದು. ದೇವರ ವಾಕ್ಯದ ವಿಷಯವೇ ಹಾಗಲ್ಲ. ಏನ್ ನೋಡ್ತೇವೆ? 2 ತಿಮೋಥಿ 3ನೇ ಅಧ್ಯಾಯ 15-16ನೇ ವಚನದಲ್ಲಿ ಏನಂತದೆ? 15ರಲ್ಲಿ, ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆ ಮೂಲಕ ರಕ್ಷಣೆಯನ್ನು ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿದೆ. ದೇವರ ವಾಕ್ಯ ಹೇಗೆ ರಕ್ಷಣೆ ಜ್ಞಾನವನ್ನು ಕೊಡ್ತದೆ? ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ 2ನೇದು ಖಂಡನೆಗೂ, 3ನೇದು ತಿದ್ದುಪಾಟಿಗೂ, 4ನೇದು ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಇವತ್ತು ಬರೇ ಬೈಬಲ್ ಇರೋದು ಉಪದೇಶ ಮಾಡ್ಲಿಕ್ಕೆ ಮಾತ್ರ ಆದ್ರೆ, ಇವತ್ತು ಕಳೆದ 2-3 ವಾರ ಮೊದಲು ನಾನು ಹೇಳಿದ್ದೆ, ಒಂದು ಒಳ್ಳೆ ಅರಸನಿಗೆ ಬೇಜವಾಬ್ದಾರಿ ಇರುವಂತ ಪ್ರಜೆ, ಒಟ್ರಾಸಿ ಜೀವನ ಮಾಡುವಂತ ಪ್ರಜೆ ಇದ್ರೆ ಆ ಪ್ರಜೆಗಳಿಂದ ಅರಸನಿಗೆ ಏನ್ ಹೆಸರು ಸಿಗ್ತದೆ? ಅವಮಾನ, ನಿಂದೆಗಳಷ್ಟೇ. ಆದ್ರೆ ಯಾವಾಗ ಒಂದು ಒಳ್ಳೆ ಪ್ರಜೆ, ಒಂದು ಒಳ್ಳೆ ಅರಸನು ಒಳ್ಳೆ ಕಾನೂನುಗಳನ್ನು ನಿಯಮಗಳನ್ನು ಇಟ್ಟಿರ್ತಾನೆ, ನೀತಿ ಶಿಕ್ಷೆಗಳನ್ನು ಇಟ್ಟಿರ್ತಾನೆ, ಖಂಡಿಸುವುದು ನಿಯಮಗಳನ್ನೆಲ್ಲ ಇಟ್ಟಿರ್ತಾನೆ, ಆ ದೇಶ, ಆ ಅರಸನ ಆಡಳಿತ ಒಳ್ಳೆ ಹೆಸರನ್ನು ಸಂಪಾದಿಸ್ತದೆ ಅಲ್ವಾ? ಹಾಗೆ ಇವತ್ತು ಉಪದೇಶ ಅಂತ ಹೇಳಿದ್ರೆ ಬರೀ ಆಶೀರ್ವಾದ ಅಲ್ಲ ಪ್ರಿಯರೇ. ಇವತ್ತು ನಿಮ್ಮ ಜೀವಿತವನ್ನು ತಿದ್ದುವ ವಿಷಯದಲ್ಲಿಯೂ ಸರಿಪಡಿಸುವ ವಿಷಯದಲ್ಲಿಯೂ ದೇವರಿಗೆ ಮೆಚ್ಚುಗೆ ಆದದನ್ನ ಮಾಡಬೇಕು. ನಮ್ಮ ದೇವರು ಏನು ಎಲ್ಲಾ ಪಾಪ ಮಾಡಿ ಲೋಕದಲ್ಲಿ ಮಿಂದು ಬೆಳಗಿ ನಮ್ಮ ಜೀವಿತದಲ್ಲಿ ಆ ಒಂದು ಒಟ್ರಾಸಿ ಜೀವನ ಮಾಡಿ ನಮ್ಮ ದೇವರನ್ನು ಕರೆಯಷ್ಟು ಚೀಪ್ ಅಲ್ಲ ನಮ್ಮ ದೇವರು. ನಮ್ಮ ಕರ್ತನು ಪರಿಶುದ್ಧನಾಗಿದ್ದಾನೆ.
ಹಾಗಾಗಿ ನಮ್ಮ ಜೀವನ ಎಂತ ಕಡು ಕೆಂಪಾಗಿರೋ ಪಾಪನು ಹಿಮಾದಾಗಿ ಬೆಳ್ಳಗ ಮಾಡ್ತಾನಂತೇಳಿ ಬೇಕಂತ ಪಾಪ ಮಾಡದೆ ನಮ್ಮ ಜೀವಿತದಲ್ಲಿ ನಾವು ತಿಳ್ಕೊಳ್ಬೇಕು. ತಿಳಿದು ತಪ್ಪು ಮಾಡೋನಿಗೆ ಕ್ಷಮಾಪಣೆ ಇಲ್ಲ. ಹಾಗಿರುವಾಗ ಈ ಎಲ್ಲ ವಿಷಯಗಳನ್ನ ನಾವು ತಿಳ್ಕೊಂಡಿರ್ಬೇಕು. ಇವತ್ತು ದೇವರ ವಚನ ಹೇಗಿರ್ಬೇಕಂದ್ರೆ ಅದು ಉಪದೇಶಕ್ಕೆ ಒಂದು, ಎರಡನೇದಾಗಿ ಖಂಡಿಸುವುದಕ್ಕೆ, ಮೂರನೇದಾಗಿ ತಿದ್ದುಪಾಟು ಮಾಡಲಿಕ್ಕೆ, ನಾಲ್ಕನೇದಾಗಿ ನೀತಿ ಶಿಕ್ಷೆಗೆ ಉಪಯುಕ್ತವಾಗಿದೆ. ಹಾಗಾದ್ರೆ ಬೋಧಿಸುವಂತ ನಾವು ಈ 4 ಅಂಶಗಳನ್ನು ಬೋಧಿಸಲೇಬೇಕು. ಯಾರಿದನ್ನು ಮಾಡುವುದಿಲ್ಲವೋ ಜನರನ್ನ ಮಿಸ್ಗೈಡ್ ಮಾಡಿದಾಗ ಆಗ್ತದೆ. ಜನರು ತಪ್ಪಿದ್ರೆ ಕೊನೆಗೆ ಉಪದೇಶ ಮಾಡಿದವರ ಮುಂದೆ ದೇವರು ಲೆಕ್ಕ ಕೇಳ್ತಾನೆ. ಹಾಗಿರುವಾಗ ಇವತ್ತು ನಮ್ಮ ಜೀವಿತದಲ್ಲಿ ಈ ಎಲ್ಲ ವಿಷಯಗಳನ್ನು, ಇವತ್ತು ನಾನು ಹೇಳ್ತಿರುವಂತ ವಿಷಯಗಳು ಕೆಲವೊಮ್ಮೆ ಭಾರವಾದ್ರೂ ಕಷ್ಟವಾದ್ರೂ, ದಿಸ್ ಇಸ್ ಗಾಡ್ಸ್ ವರ್ಡ್. ಇವತ್ತು ದೇವರ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಪಾಲಿಸಿಕೊಂಡು ಹೋಗ್ಬೇಕು. ಯೇಸು ಕ್ರಿಸ್ತನ ಬರುವಾಗ ನಮ್ಮನ್ನು ಬೆಂಕಿಯೊಡನೆ ಶೋಧಿಸುವಾಗ ಸುಟ್ಟು ಹೋಗಬಾರದು. ನಮ್ಮ ಜೀವಿತದಲ್ಲಿ ಮಾನಸಿಕ ವ್ಯವಸ್ಥೆಗಳು, ಸಂಪ್ರದಾಯಗಳು, ಲೋಕದ ಆಚಾರ ವಿಚಾರಗಳು, ನಮ್ಮ ಭ್ರಮೆ ಭಾವನೆಗಳಿಂದ ಕಟ್ಟಲ್ಪಟ್ಟಂತ ವ್ಯವಸ್ಥೆ ಇದ್ರೆ ಸುಟ್ಟು ಹೋಗ್ತದೆ, ದೊಡ್ಡ ನಷ್ಟ ಆಗ್ತದೆ ಪ್ರಿಯರೇ. ಅದಕ್ಕೆ ಅವಕಾಶ ಆಗಬಾರದು. ಇಲ್ಲಿ ನಾವು ನೋಡ್ತೇವೆ, ಸಹೋದರರೇ, ನೀವು ಹೊಂದಿದ ಉಪದೇಶ ವಿರುದ್ಧವಾಗಿ ಭೇದಗಳನ್ನು, ವಿಘ್ನಗಳನ್ನು ಉಂಟು ಮಾಡುವವ್ರನ್ನು ಗುರುತಿಟ್ಟು ಅವ್ರನ್ನ ಬಿಟ್ಟು ತೊಲಗಿ ಹೋಗಿ. ಯಾಕಂದ್ರೆ ಅವ್ರು ಮಾಡುವಂತ ಕಾರ್ಯಗಳು ಏನಾಗಿರ್ತವಂತೆ, ಅವರು ನ್ಯಾಯವಾದ ನುಡಿಗಳಿಂದಲೂ ಮಾತುಗಳಿಂದಲೂ ಏನ್ ಮಾಡ್ತಾರೆ, ಜನರ ಮರಳುಗೊಳಿಸ್ತಾರೆ ಅಂತೇಳಿ. ಈ ರೀತಿಯಾದಂತ ಪರಿಸ್ಥಿತಿ ಆಗಬಾರದು. ಮಾತ್ರವಲ್ಲ, 2 ಕೊರಿಂಥ್ಯ 2ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನಮ್ಮ ಬೋಧನೆ ಯಾವುದೋ ಒಂದು ರೀತಿಯಾದಂತ ನಮಗೆ ಬೇಕಾದ ಟೇಸ್ಟ್ ಅನ್ನ ಹೊಂದಿಸಿಕೊಳ್ಳುವಂತ ಬೋಧನೆ ಆಗಿರಬಾರ್ದು. ಅಂದ್ರೆ ವಾಕ್ಯವನ್ನು ಎಲ್ಲ ಮಿಕ್ಸ್ ಮಾಡಿ ತಗೊಳ್ಳೋದು. ವಾಕ್ಯ ಪರಿಶುದ್ಧವಾದ ವಾಕ್ಯ, ಅದನ್ನ ನಮಗೆ ಬೇಕಾದಕ್ಕೆ ಕಲಬೆರಕೆ ಮಾಡಿ ತಗೊಳ್ಬಾರ್ದು. ಪರಿಶುದ್ಧ ವಾಕ್ಯವನ್ನು ಪರಿಶುದ್ಧವಾಗಿ ತಗೊಳ್ಬೇಕು. ಕಲಬೆರಕೆ ಹಾಲು, ಕಲಬೆರಕೆ ಆಹಾರ, ಕಲಬೆರಕೆವಾದ ತಿಂಡಿ ತಿನಿಸುಗಳು ಏನು ಅನಾರೋಗ್ಯ, ರೋಗಿ, ಕೊನೆಗೆ ಆಸ್ಪತ್ರೆ ಅವನಿಗೆ ಗತಿ ಅಲ್ವಾ. ಇವತ್ತು ಎಷ್ಟೋ ಜನರು ಅನಾರೋಗ್ಯ ಕಾರಣ ಆಗುವುದು ಕಲಬೆರಕೆ ವಾಕ್ಯವನ್ನು ತಕೊಂಡದ್ರಿಂದ. ಅವರ ಜೀವಿತದಲ್ಲಿ ಕಷ್ಟ, ಸಂಕಟ, ಗೋಳಾಟಗಳು ನಿಲ್ತಾ ಇಲ್ಲ. ಕೊನೆಗೆ ಅವರ ಜೀವಿತದಲ್ಲಿ ಒಂದು ರೀತಿ ಯಾತನೆ, ಮನೋವೇದನೆ, ಹೋರಾಟಗಳು, ನಿರಾಶೆಗಳು, ಅನೇಕ ರೀತಿ ಉಪದ್ರವಗಳು. ಎಷ್ಟು ಪ್ರೇಯರ್ ಮಾಡಿದ್ರು, ಎಷ್ಟು ಚರ್ಚೆಗೆ ಹೋದ್ರು, ಏನೆಲ್ಲ ಕಾಣಿಕೆ ಕೊಟ್ಟರು, ಏನೆಲ್ಲ ಮಾಡಿದ್ರು, ಜೀವನದಲ್ಲಿ ಇದಾಗ್ತಾ ಇಲ್ಲ. ಇವತ್ತೆಷ್ಟೋ ಜನ ಆಸ್ಪತ್ರೆಗಳಲ್ಲಿ ಎಷ್ಟೆಲ್ಲ ಖರ್ಚು ಮಾಡಿದ್ರು, ಎಷ್ಟು ಹಣ ಖರ್ಚು ಮಾಡಿದ್ರು, ಆರೋಗ್ಯ ಸಿಗ್ತಾ ಇಲ್ಲ. ಅಂತ ರೀತಿ ಪರಿಸ್ಥಿತಿಯಲ್ಲಿ ಆತ್ಮಿಕವಾಗಿ ಆಗ್ತದೆ. ನೀವು ತಿನ್ನುವ ಆಹಾರ ಯೋಚಿಸಿ, ನೀವು ಉಸಿರಾಡುವ ಗಾಳಿ ಯೋಚಿಸಿ, ಇವುಗಳ ವಿಷಯದಲ್ಲಿ ನೀವು ಗಮನ ಕೊಡದಿದ್ದರೆ ನಿಮ್ಮ ಆರೋಗ್ಯ ಹೇಗೆ ಶಾರೀರಿಕ ಆರೋಗ್ಯ ಕೆಡ್ತದೋ ಹಾಗೆ ಆತ್ಮಿಕವಾಗಿಯೂ ಅದಕ್ಕಿಂತ ಹೆಚ್ಚಾಗಿ ಕೆಡ್ತದೆ ಅನ್ನೋದನ್ನ ಮರಿಬಾರದು. 2 ಕೊರಿಂಥ್ಯ 2ನೇ ಅಧ್ಯಾಯ 17ನೇ ವಚನ. ಆದರೆ ನಾವು ದೇವರ ವಾಕ್ಯವನ್ನು ಕಲಬೆರಕೆ ಮಾಡುವವರಾದ ಹೆಚ್ಚು ಪಾಲಿನ ಜನರ ಹಾಗಿರದೆ ನಿಷ್ಕಪಟಿಗಳಾಗಿ ದೇವರಿಂದ ಉಪದೇಶ ಹೊಂದಿದವರಿಗೆ ತಕ್ಕ ಹಾಗೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿದ್ದುಕೊಂಡು ದೇವರ ಸಮಕ್ಷಮದಲ್ಲಿಯೇ ಮಾತಾಡುತ್ತೇವೆ. ಆಮೇನ್. ಇವತ್ತು ನಮ್ಮ ಜೀವಿತದಲ್ಲಿ ದೇವರ ವಾಕ್ಯ ಈ ರೀತಿಯಲ್ಲಿ ಸತ್ಯವನ್ನು ನಮ್ಮ ಜೀವಿತದಲ್ಲಿ ಎತ್ತಿ ತೋರಿಸುವಂತದ್ದಾಗಿರ್ಬೇಕು. ಕ್ರಿಸ್ತ ಜೀವಿತ ಹೇಗೆ ಇವತ್ತು ನಮ್ಮ ಜೀವಿತವನ್ನ ಸತ್ಯ ಮಾರ್ಗದಲ್ಲಿ ನಡೆಸುವಂತ ಕ್ರೈಸ್ತ ಜೀವಿತವಾಗಿದೆ. ಇವತ್ತು ನಾವು ಯಾಕೆ ನಮ್ಮ ಜೀವಿತದಲ್ಲಿ ಕಲಬೆರಕೆಯನ್ನ ಮಾಡೋಣ? ಕಲಬೆರಕೆ ಹಾಲು ಕುಡಿಯುವುದರಿಂದ ಏನಾಗ್ತದೆ? ಇವತ್ತೆಷ್ಟು ಕಲಬೆರಕೆ ಹಾಲಿನ ವಿಷಯದಲ್ಲಿ ನಾವು ಕೇಳ್ತಾ ಇದ್ದೇವೆ ಸಮಾಜದಲ್ಲಿ. ಕಲಬೆರಕೆ ಆಹಾರ ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮನುಷ್ಯನ ಏನ್ ಮಾಡ್ತಾರೆ, ಲಾಭಕ್ಕಾಗಿ ಏನೇನೋ ಮಿಕ್ಸ್ ಮಾಡ್ತಾ ಇದ್ದಾನೆ. ಎಷ್ಟೋ ಜನ ಕಲಬೆರಕೆಯಿಂದ ಇದ್ದ ಆರೋಗ್ಯನ ಹಾಳು ಮಾಡಿ 10 ರೂಪಾಯಿದ ಆಸೆಗೆ ಹೋಗಿ ಲಕ್ಷಾಂತರ ರೂಪಾಯಿ ಆಸ್ಪತ್ರೆ ಖರ್ಚು ಮಾಡುವಂತ ಪರಿಸ್ಥಿತಿಗಳನ್ನ, ಕಥೆಗಳನ್ನ ನಾವು ಕೇಳ್ತಾ ಇದ್ದೇವಲ್ವಾ. ಒಂದು 100 ರೂಪಾಯಿ ಆಸೆಗಾಗಿ ಅವನು 1000 ರೂಪಾಯಿ ಖರ್ಚು ಮಾಡುವಂತ ಪರಿಸ್ಥಿತಿ ನಾವು ನೋಡ್ತೇವಲ್ವಾ. ಇವತ್ತು ಒಳ್ಳೆ ಆಹಾರವನ್ನು ಸೇವಿಸಿರಿ. ಕಲಬೆರಕೆ ವಾಕ್ಯವನ್ನು ನಿಮ್ಮ ಟೇಸ್ಟ್ಗೆ ಬೇಕಾದಾಗೆ ಅಲ್ಲಿ ಹೋದ್ರೆ ಅವ್ರು ಹೀಗೆ ಬೋಧನೆ ಮಾಡ್ತಾರೆ, ತಪ್ಪು ಮಾಡಿದ್ರೆ ತೊಂದರೆ ಇಲ್ಲಂತೆ, ಪಾಪ ಮಾಡಿದ್ರೆ ತೊಂದರೆ ಇಲ್ಲಂತೆ, ಅಥವಾ ನಾವು ರೆಗ್ಯುಲರ್ ಆಗಿ ಆತ್ಮೀಯತೆಯಲ್ಲಿ ಬೆಳೆಯದಿದ್ರೆ ತೊಂದರೆ ಇಲ್ಲಂತೆ, ಅಥವಾ ಹೇಗೆ ಬೇಕಾದ್ರೆ ಪ್ರೇಯರ್ ಮಾಡಿದ್ರೂ ಆಗ್ತದೆ, ಮಾಡದಿದ್ರೂ ಆಗ್ತದೆ, ಪರಿಶುದ್ಧರಾದ್ರೂ ಆಗ್ತದೆ, ಆಗದಿದ್ರೂ ಆಗ್ತದೆ. ಕಲಬೆರಕೆ ಇಡೀ ವರ್ಲ್ಡ್ ಅಲ್ಲಿ, ಇಡೀ ಲೋಕದಲ್ಲಿ, ಇಡೀ ಪ್ರಪಂಚದಲ್ಲಿ ಬೋಧನೆ ಒಂದೇ. ಬೋಧಕರು ಬದಲಾದ್ರೂ ಬೋಧಕರು ಅವರ ಯೋಚನೆ ಪ್ರಕಾರ ಬೋಧಿಸಬಾರ್ದು. ನಾನು ಸಹ ಬೋಧಿಸಬಾರ್ದು, ಇನ್ನೊಬ್ಬರು ಬೋಧಿಸಬಾರ್ದು. ಇಡೀ ಪ್ರಪಂಚದಲ್ಲಿ ವಾಕ್ಯ ಒಂದೇ, ಇಡೀ ವರ್ಲ್ಡ್ ಅಲ್ಲಿ ವಾಕ್ಯ ಒಂದೇ ಇರುವುದು.
ಆದ್ರಿಂದ ಆ ಒಂದೇ ನಿಯಮವನ್ನು ಇಟ್ಟುಕೊಂಡು ವಾಕ್ಯ ಬೋಧಿಸಬೇಕೇ ಹೊರತು ಆಯಾ ಜನರಿಗೆ ಸಮಸ್ಯೆಗೆ ಅವರಿಗೆ ಹೊಂದಿಕೊಳ್ಳುವ ಹಾಗೆ ಬೋಧಿಸಿದ್ರೆ ದೇವರ ಆ ದಿವಸದಲ್ಲಿ ದುರ್ಬೋಧಕರಿಗೆ ಬರುವಂತ ಆ ಲಿಸ್ಟಿನಲ್ಲಿ ಅವರನ್ನು ಸೇರಿಸಿ ದೇವರು ಬರತಕ್ಕಂತ ಅನ್ಯಾಯವನ್ನು ಅವನ ತಲೆಗೆ ಕಟ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾಗಿ ಇವತ್ತು ನಾವು ಕಟ್ಟುವಂಥದ್ದು ಯಾವುದು ಅಂತೇಳಿ ಚೆನ್ನಾಗಿ ನೋಡ್ಕೊಳ್ಳೋಣ. ಯಾವುದ್ರ ಮೇಲೆ ಕಟ್ತಾ ಇದ್ದೇವೆ? ಯೇಸು ಸ್ವಾಮಿ ಬರುವಾಗ ಸುಟ್ಟು ಹೋಗುವಂಥದ್ದು ನಮ್ಮ ಪರಿಸ್ಥಿತಿ ಆಗಬಾರ್ದು. ನಮ್ಮ ಜೀವಿತದಲ್ಲಿ ಕಲಬೆರಕೆಯಲ್ಲಿ ಕಟ್ಟಿದ್ರೆ ದೇವರು ಸೇರಿಸ್ತಾರಾ? ಇಲ್ಲ. ವಾಕ್ಯ ತನ್ನದೇ ಆದ ಪರಿಶುದ್ಧತೆ ಹೊಂದಿದೆ. 119ನೇ ಕೀರ್ತನೆ ಓದುವಾಗ ಗೊತ್ತಾಗ್ತದೆ, 19ನೇ ಕೀರ್ತನೆ ಓದುವಾಗ ಗೊತ್ತಾಗ್ತದೆ ವಾಕ್ಯದ ಮಹತ್ವ ಏನಂತೇಳಿ. ಇವತ್ತು ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಅದು ಜೀವ ಉಳ್ಳದಾಗಿದೆ, ಕಾರ್ಯ ಸಾಧಿಸುವಂತದ್ದಾಗಿದೆ, ಜೇನುತುಪ್ಪಗಿಂತ ಸಿಹಿಯಾಗಿದೆ, ಬೆಳ್ಳಿ ಬಂಗಾರ ಅಪರಂಜಿ ರಾಶಿಗಿಂತಲೂ ಅಮೂಲ್ಯವಾಗಿದೆ. ಇವತ್ತು ಈ ಜೀವವುಳ್ಳ ವಚನ ಕಲಬೆರಕೆ ಬೇಕಾ? ಪ್ರಿಯ ಸಹೋದರನೇ, ಸಹೋದರಿಗೆ, ಇವತ್ತು ನಿನ್ನ ಜೀವಿತದಲ್ಲಿ ಬೇಕು. ಕೆಲವು ಸತಿ ಕೆಲವು ಯವನಸ್ಥರಿಗೆ ನಾನೇನಾದ್ರೂ ಅವರಿಗೆ ಬುದ್ಧಿ ಮಾತು ಹೇಳುವಾಗ ಅವರಿಗೆ ಅದು ಸ್ವಲ್ಪ ಕಷ್ಟವಾಗಿರ್ತದೆ. ಹಾಗಾಗಿ ಅವರು ಮೆಲ್ಲ ನನ್ನ ಕಣ್ಣು ತಪ್ಪಿಸಿ ಕೆಲವು ಸರ್ತಿ ಅವರಿಗೆ ಬೇಕಾದ ರೀತಿಯಲ್ಲಿ ಜೀವಿಸುವಂತ ವ್ಯವಸ್ಥೆಗೆ ಅಥವಾ ಅವರಿಗೆ ಬೇಕಾದಂತ ಬೋಧಕರ ಬಳಿಗೆ ಓಡುವಂತ ಪರಿಸ್ಥಿತಿಯನ್ನ ನನ್ನ ಸೇವೆಯಲ್ಲಿ ತುಂಬಾ ಜನರನ್ನ ಕಂಡಿದ್ದೇನೆ. ಯಾಕಂದ್ರೆ ಆ ಟೇಸ್ಟ್ ಅವರಿಗೆ ಬೇಕಾದ ಬೋಧಕರ ಹತ್ರವೇ ಸಿಗ್ತದೆ. ಇವತ್ತು ವಾಕ್ಯ ಏನು? ದೇವರ ವಚನ ಸತ್ಯವಾಗಿದೆ. ಆ ಸತ್ಯವಾಕ್ಯನ ಅನುಸರಿಸಿ ನಡೀಬೇಕು. ಇವತ್ತು ನಮ್ಮ ಜೀವಿತದಲ್ಲಿ ಕಲಬೆರಕೆ ಜೀವಿತ ಜೀವಿಸಿದ್ರೆ, ಇವತ್ತು ಕಲಬೆರಕೆ ಆಹಾರ ತಿಂದವನು ಹೇಗೆ ಆಸ್ಪತ್ರೆಯಲ್ಲಿ ಇರ್ತಾನೆ, ಹಣ ಖರ್ಚು ಮಾಡ್ತಾನೆ, ಕೆಲವೊಮ್ಮೆ ಗುಣ ಆಗ್ತದೆ, ಕೆಲವೊಮ್ಮೆ ಗುಣ ಆಗಲ್ಲ, ಕೆಲವೊಮ್ಮೆ ಹಣ ಖರ್ಚೆಲ್ಲ ಆಯ್ತು, ಗುಣನೇ ಆಗ್ಲಿಲ್ಲ, ಹೇಗೆ ಪರಿಸ್ಥಿತಿ ಕಾಣ್ತೇ ಅದಕ್ಕಿಂತ ವರ್ಸ್ಟ್ ಆಗಿರ್ತದೆ ಆತ್ಮಿಕವಾಗಿ. ಇವತ್ತು ನಿಮ್ಮ ಪ್ರಾರ್ಥನೆ ಜೀವಿತ ಇದೆಯಾ? ಪರಿಶುದ್ಧತೆ ಜೀವಿತ ಇದೆಯಾ? ದೇವರಿಗೆ ಭಯಪಡುವಂತ ಜೀವಿತ ಇದೆಯಾ? ನೂರಾರು ಆಲೋಚನೆಗಳು ಯಾವ್ದಾವುದೋ ರೀತಿಯಲ್ಲಿ ಬಂದದ್ದು ನಿಮ್ಮ ಜೀವಿತದಲ್ಲಿ ನೀವು ಅನುಸರಿಸುವಂತ ಪರಿಸ್ಥಿತಿ ಯಾವತ್ತು ಬರಬಾರದು. ನಿಮ್ಮ ಜೀವಿತದಲ್ಲಿ ಅದಕ್ಕೆ ಅವಕಾಶ ಆಗಬಾರದು. ದೇವರ ಸಮ್ಮುಖದಲ್ಲಿ ನಾವು ಸಮರ್ಪಣೆ ಮಾಡಿಕೊಂಡವರಾಗಿರ್ಬೇಕು. 2 ಕೊರಿಂಥ್ಯ 4ನೇ ಅಧ್ಯಾಯದಲ್ಲಿ 1-2 ವಚನಗಳು. ಆದ್ದರಿಂದ ನಾವು ದೇವರ ಕರುಣೆಯಿಂದ ಈ ಸೇವೆಯನ್ನು ಹೊಂದಿದವರಾಗಿ ಇರಲಾಗಿ ಧೈರ್ಯ ಗೆಟ್ಟು ಹಿಂದೆಗೆಯುವುದಿಲ್ಲ. ನಾಚಿಕೆಯನ್ನು ಹುಟ್ಟಿಸುವ ಗುಪ್ತ ಕಾರ್ಯಗಳನ್ನು ನಾವು ಬಿಟ್ಟು ತಂತ್ರದಲ್ಲಿ ನಡೆಯದೆ, ದೇವರ ವಾಕ್ಯವನ್ನು ಕೆಡಿಸದೆ, ಸತ್ಯವನ್ನು ಪರಿಷ್ಕಾರವಾಗಿ ಬೋಧಿಸ್ತಾ ನಾವು ಸಜ್ಜನರೆಂದು ಪ್ರತಿ ಮನುಷ್ಯರ ಮನಸ್ಸು ದೇವರ ಮುಂದೆ ಒಪ್ಪಬೇಕಾದ ರೀತಿಯಲ್ಲಿ ನಡೆಯುತ್ತೇವೆ. ಆಮೇನ್, ಹಲ್ಲೆಲೂಯಾ. ಇವತ್ತು ದೇವರ ವಚನ ನಮ್ಮ ಜೀವಿತ ಹಾಗಿರ್ಲಿ. ನಾಚಿಕೆಯನ್ನು ಹುಟ್ಟಿಸುವ ಗುಪ್ತ ಕಾರ್ಯಗಳನ್ನು ನಾವು ಬಿಟ್ಟು ತಂತ್ರದಲ್ಲಿ ನಡೆಯದೆ, ನಾಚಿಕೆಯನ್ನು ಹುಟ್ಟಿಸುವ ಕಾರ್ಯಗಳನ್ನು ಗುಪ್ತ ಕಾರ್ಯಗಳನ್ನು ಮಾಡುವನು ಯಾವಾಗಲೂ ತಂತ್ರದಲ್ಲಿ ನಡೀತಾನೆ. ಒಂಥರ ಮ್ಯಾಜಿಕಲ್ ಲೈಫ್ ಅವನು. ಏನಾಗಿರುತ್ತೆ? ಒಂಥರ ಬಹಳ ಚಂದವಾದ ಶೃಂಗಾರವಾದ ಜೀವನ. ತಪ್ಪು ಮಾಡಿರ್ತಾನೆ, ತಪ್ಪು ಮಾಡಿದ್ಮೇಲೆ ಹೇಗೋ ನಾನು ನೀತಿವಂತನಂತ ತೋರಿಸ್ಕೊಳ್ಬೇಕಂತ ಒಂದು ತಂತ್ರಗಾರಿಕೆ ಅವನ ಜೀವಿತದಲ್ಲಿ ಅವನು ಅನುಸರಿಸ್ತಾ ಹೋಗ್ತಾನೆ. ಬಹಳ ಕಷ್ಟ ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ ಹಾಗೆ ನೀವು ಮಾಡದೆ, ದೇವರ ವಾಕ್ಯವನ್ನು ಕೆಡಿಸದೆ ಪ್ರಿಯರೇ, ನಾನು ಕೇಳ್ತಿರಂತ ನೀವು ಯಾರೇ ಆಗಿರ್ಬೋದು, ದೇವರು ನಿಮ್ಮನ್ನು ಆಶೀರ್ವಿಸಲಿ. ದೇವರಿಗಾಗಿ ನೀವು ತೀರ್ಮಾನ ತಗೊಳ್ರಿ, ದೇವರಿಗಾಗಿ ನಿಲ್ರಿ. ಪರಿಶುದ್ಧವಾದ ದೇವರ ವಾಕ್ಯವನ್ನು ಕಲಬೆರಕೆ ಮಾಡಿ ತಕೊಂಡು ನಾನು ಮಲ್ಕೊಂಡು ಪ್ರೇಯರ್ ಮಾಡಿದ್ರು ಆಗ್ತದೆ, ಸಂಡೇ ನಾನು ಚರ್ಚಿಗೆ ಹೋಗದಿದ್ರು ಆಗ್ತದೆ, ನಾನು ಪಾಪದಲ್ಲಿ ಇದ್ರೂ ಆಗ್ತದೆ, ನನ್ನ ದೇವರು ಹೇಗೂ ನನ್ನನ್ನು ಮನ್ನಿಸ್ತಾನೆ, ನನ್ನ ದೇವರು ನರಕಕ್ಕೆ ಕಳಿಸುವಷ್ಟು ಕ್ರೂರಿ ಅಲ್ಲ. ನಾನು ಹೇಳ್ತೇನೆ, ದುಷ್ಟ ಸ್ವಭಾವಗಳನ್ನು ಕೆಟ್ಟ ಕಾರ್ಯಗಳನ್ನು ಸಹಿಸಿಕೊಳ್ಳುವಷ್ಟು ಒಂದು ಭಯಂಕರ ದೇವರು ಅಲ್ಲ ನಮ್ಮ ದೇವರು. ನಮ್ಮ ದೇವರು ಪರಿಶುದ್ಧತೆಯನ್ನು ಮೆಚ್ಚುವ ದೇವರಾಗಿದ್ದಾನೆ. ಇವತ್ತು ನಮ್ಮ ಜೀವಿತವನ್ನ ದೇವರಿಗಾಗಿ ನಾವು ಸಮರ್ಪಿಸಿಕೊಳ್ಳೋಣ. ದೇವರ ವಾಕ್ಯವನ್ನು ಕೆಡಿಸಬೇಡಿ. ವಾಕ್ಯವನ್ನು ಕೆಡಿಸಿದರೆ ದೇವರು ಅಂತವ್ರನ್ನ ಕೆಡಿಸ್ತಾನೆ. ದೇವರ ವಾಕ್ಯವನ್ನು ಕೆಡಿಸದೆ ಸತ್ಯವಾಕ್ಯವನ್ನು ಪರಿಷ್ಕಾರವಾಗಿ ಬೋಧಿಸುತ್ತಾ ನಾವು ಸಜ್ಜನರೆಂದು ಪ್ರತಿ ಮನುಷ್ಯರ ಮನಸ್ಸು ದೇವರ ಮುಂದೆ ಒಪ್ಪಬೇಕಾದ ರೀತಿಯಲ್ಲಿ ನಡೆಯುತ್ತೇವೆ. ಇವತ್ತು ನಮ್ಮ ಜೀವಿತದಲ್ಲಿ ಈ ರೀತಿಯಾದಂತ ಮನಸ್ಸು ನಮ್ಮನ್ನು ನಡೆಸಬೇಕು. ನಮ್ಮ ಮನಸ್ಸನ್ನು ಮಂಕು ಮಾಡಿದ ರೀತಿಯಲ್ಲಿ ಇರಬಾರ್ದು. ಯಾಕಂದ್ರೆ ದೇವರ ವಾಕ್ಯ ಅದೇ 4ನೇ ವಚನ ನೋಡ್ತೇವೆ. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವ
ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡ್ತಾನೆ. ನಂಬಿಕೆ ಇಲ್ಲದವರ ಮನಸ್ಸನ್ನ ಜೀವಿತವನ್ನು ಹಾಳು ಮಾಡ್ತಾನೆ. ಆದ್ರೆ ಇವತ್ತು ದೇವರು ನಮ್ಮನ್ನು ಕರೆದಿರುವುದು ನಮಗೆ ಒಂದು ದೇವರ ಮಹಿಮೆ ಅನುಭವ ಕಾಣುವುದಕ್ಕಾಗಿ. ಪ್ರಿಯರೇ, ಇವತ್ತು ನಮ್ಮ ಜೀವಿತ ದೇವರಿಗಾಗಿ ಮೀಸಲಾಗಿಟ್ಟಂತ ಜೀವಿತ. ವಾಕ್ಯವನ್ನು ಕೆಡಿಸುವುದು ಬೇಡ. ದೇವರು ನಮಗೆ ಕೊಟ್ಟಂತ ಆ ಒಂದು ವಾಕ್ಯವನ್ನ ನಾವು ಜೀವಿಸಿ ಗುಪ್ತ ಕಾರ್ಯಗಳು ಏನಾದ್ರಿದ್ರೆ ದೇವರ ಮುಂದೆ ಕ್ಷಮೆ ಕೇಳಿ ನಾವು ಪ್ರಾರ್ಥಿಸೋಣ. ನಾನು ಕೇಳ್ತೇನಂತ ಪ್ರಿಯರೇ, ನಾನು ಮುಂದಿನ ವಾರದಲ್ಲಿ ಈ ವಾಕ್ಯ ಭಾಗವನ್ನು ಮುಂದುವರಿಸ್ತೇನೆ. ನನ್ನ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ನಿಮಗೂ ದೇವರಿಗೆ ಅನ್ಯೋನ್ಯತೆ ಬಾಂಧವ್ಯ ಉಂಟಾಗಬೇಕಷ್ಟೇ ನನ್ನ ಉದ್ದೇಶ. ಆ ಕಾರ್ಯವು ದೇವರು ನಿಮ್ಮ ಜೀವಿತದಲ್ಲಿ ಮಾಡಲಿ. ಇವತ್ತು ನಾಳೆ ನಮ್ಮ ಪ್ರಾಣ ಹೋದ್ರೆ ನಾವು ಎಲ್ಲಿ ಹೋಗ್ಬೇಕು? ದೇವರ ರಾಜ್ಯಕ್ಕೆ ತಾನೆ. ಅದಕ್ಕೆ ಯೋಗ್ಯರಾಗಿದ್ರೆ ಮಾತ್ರ ನಾವು ಹೋಗ್ತೇವೆ. ಇವತ್ತು ನಿಮ್ಮ ಜೀವಿತದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದ, ನಿಮ್ಮ ಪ್ರಶ್ನೆ, ನಿಮ್ಮ ಅಗತ್ಯತೆಗಳು ಸಾವಿರಾರು ಇರ್ಬೋದು. ಚಿಂತೆ ಮಾಡಬೇಡಿ. ದೇವರು ಹಾಕಿರ್ತಾನೆ. ನೀವು ದೇವರ ರಾಜ್ಯಕ್ಕೆ ನೀತಿಗೆ ತವಕಪಡುವಾಗ ಅದರೊಂದಿಗೆ ಎಲ್ಲವೂ ಸಿಗ್ತದೆ. ದೇವರು ಕೊಡ್ತಾನೆ, ಕೊಟ್ಟೆ ಕೊಡ್ತಾನೆ. ಆದ್ರಿಂದ ಈ ವಿಷಯಗಳನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ರಿ ಪ್ರಿಯರೇ. ಕರ್ತನ ಈ ಮಾತುಗಳ ಮೂಲಕವಾಗಿ ಆಶೀರ್ವಿಸಲಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರ್ಪನಾಥ ದೇವರೇ, ಯೇಸು ನೀ ನಮ್ಮ ಒಳ್ಳೆ ಕರ್ತನು. ಹೌದು ಸ್ವಾಮಿ, ಕಲಬೆರಕೆಯಾದ ಜೀವಿತ ನಮಗೆ ಬೇಡ. ಪರಿಶುದ್ಧವಾದ ವಚನ ನಾವು ಅಂಗೀಕರಿಸಿ ವಾಕ್ಯವನ್ನು ಓದಿ ನಮ್ಮ ಜೀವಿತ ಸಾಗಿಸಿ ಕೃಪೆಯನ್ನು ಕೊಡು. ಜನರ ಅಭಿಪ್ರಾಯಗಳು ನಮ್ಮ ಜೀವಿತ ದುರಾಭಿಪ್ರಾಯವಾಗಿ ಮಾರ್ಪಟ್ಟು ನಿನ್ನಿಂದ ಅಗಲಿ ಹೋಗಂತ ಕೆಟ್ಟ ಹೃದಯ ನಮಗೆ ಹಾಕಬಾರದು. ಕೇಳ್ತಂತ ಪ್ರತಿಯೊಬ್ಬನ ಕರುಣಿಸು. ನಿನ್ನೊಂದಿಗಿರುವಂತಹ ಆ ಬಾಂಧವ್ಯವನ್ನು ಬೆಳೆಸಿಕೊಂಡು ವಾಕ್ಯವನ್ನು ಅನುಸರಿಸಿ ನಡೀಲಿಕ್ಕೆ ನೀ ಕೃಪೆ ಕೊಡು. ನಿನ್ನ ಮಕ್ಕಳನ್ನು ಆಶೀರ್ವಿಸಬೇಕೆಂಬುದ ಪ್ರಾರ್ಥಿಸ್ತೇವೆ. ಯೇಸುವೆ, ನೀನೊಬ್ಬನೇ ರಕ್ಷಕನು, ನಿನ್ನ ಹೊರತು ಬೇರೆ ಇಲ್ಲ ಸ್ವಾಮಿ. ನಿನ್ನ ಕೃಪಾಹಸ್ತ ನೀನು ನಡೆಸಿಕೊಡು, ಆಶೀರ್ವಿಸು. ಘನಮಾನ ನಿನಗೆ ಸಲ್ಲಿಸ್ತೇವೆ. ನಿನ್ನ ಸಾನ್ನಿಧ್ಯ ನಡೆಸಿಕೊಡು ಕರ್ತನೆ. ನೀನು ಮಹಿಮೆ ಹೊಂದು. ಯೇಸುವೆ, ನಿನಗೆ ಮಹಿಮೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ